ज्ञानदेवा रचला पाया उभारिला देवालय संत ಶಿರೋಮಣಿ ಜ್ಞಾನೇಶ್ವರ ಮಹಾರಾಜರು ಜಗತ್ತಿಗೆ ಜ್ಞಾನವನ್ನು ಪ್ರೇಮೋತ್ತರವಾದಂಥ ಭಕ್ತಿಯನ್ನು ರೂಪ ಪಾತಾಲೋಚನೆ ಸುಖ ಜಾಲೇವು ಸಾಧನೆ ಅನ್ನುವಂತಹ ವಂಗದ ಗುಂಡಿಗೆ ಪರಮಾತ್ಮನನ್ನು ಸುಲಭ ಮಾರ್ಗದಲ್ಲಿ ಸುಲಭ ದರ್ಶನ ಮಾಡಿಸಿಕೊಡಲಿಕ್ಕೆ ಒಂದು ಸಾಧನ ರೂಪವಾದಂತಹ ಒಂದು ಬಾರಿ ಇದನ್ನು ನೋಡಬಹುದು. ನಾವು ದೇವಸ್ಥಾನದ ಒಂದು ಮಂದಿರದ ಮೇಲೆ ಕಳಸು, ಆ ಕಳಸವು ಈ ಜ್ಞಾನೇಶ್ವರ ಮಹಾರಾಜರು ಪಂಢರಪುರಕ್ಕೆ ಇಲ್ಲಿಂದ ಪ್ರಸ್ಥಾನವಾಗಿ ಯಾತ್ರೆಯನ್ನು ಪ್ರಾರಂಭಿಸುತ್ತಾರೆ. ಆ ಯಾತ್ರೆಯ ಮೊದಲನೇ ದಿನ ಆ ದೇವಸ್ಥಾನದಲ್ಲಿ ಮೇಲಿರುವಂಥ ಕಳಸು ಮೂಮೆಂಟ್ ಆಗ್ತದೆ, ಆ ಕಡೆ ಈ ಕಡೆ ಅಲೆಗಾಡ್ತಿದೆ. ಅದನ್ನು ನೋಡಲಿಕ್ಕೆ ಲಕ್ಷಾವಧಿ ಜನರು ಆ ಒಂದು ವೇಳೆಯನ್ನು ಬಯಸ್ತಾ ಇದ್ದಾರೆ. ನೋಡಲಿಕ್ಕೆ ಲಕ್ಷೋಪಾದಿಯಲ್ಲಿ ಜನರು ತಾಸು 2 ತಾಸುಗಟ್ಟಲೆ ನಿಂತು ಆ ಪರಮಾತ್ಮನ ಜ್ಞಾನೇಶ್ವರ ಮಹಾರಾಜರ ಒಂದು ಸುಖದ ಸಾಮ್ರಾಜ್ಯವನ್ನು ಪಡೆದುಕೊಳ್ಳಲಿಕ್ಕೆ ಹೀಗೆ ದೇವಸ್ಥಾನದ ಒಳಗೆ ಎಲ್ಲ ಮಹಾತ್ಮರು ಒಂದು ಶ್ವೇತವರ್ಣದ ಬಟ್ಟೆಗಳನ್ನು ಧರಿಸಿಕೊಂಡು ಕೈಯಲ್ಲಿ ಪತಾಕಿಯನ್ನು ತ್ಯಾಗದ ಸಂಕೇತವಾಗಿ, ಶುಭ್ರದ ಸಂಕೇತವಾಗಿ ಬಿಳಿ ವಸ್ತ್ರವನ್ನು ಆ ಒಂದು ಸುಖವನ್ನು ಪ್ರಾಪ್ತಿ ಮಾಡಲಿಕ್ಕೆ ಎಷ್ಟೇ ಜನ ತಂಡೋಪತಂಡವಾಗಿ ಇಂದ್ರಾಯಣ ನದಿಯ ದಂಡೆ ಮೇಲೆ ನಿಂತು ಎಷ್ಟೋ ತ್ರಾಸಾದ್ರೂ ನಿಂತು ಆ ಒಂದು ಪರಮಾತ್ಮನ ನರರೂಪಿ ವಿಷ್ಣು ಅವತಾರಳ ಭಗವಾನನು ಹಾಗೆ ನರರೂಪದಲ್ಲಿ ಬಂದಂತಹ ವಿಷ್ಣು ಅವತಾರವಾದಂಥ ಜ್ಞಾನೇಶ್ವರ ಅನ್ನುವಂಥದ್ದು ಅಭಂಗದಲ್ಲಿ ವರ್ಣನೆ ಆಗ್ತದೆ. ಅಲ್ಲಿ ಮುಂದೆ ಕಾಣುವಂಥ ಒಂದು ಕಳಸ ಏನಿದೆಯಲ್ಲ, ಇದು ಜ್ಞಾನೇಶ್ವರ ಮಹಾರಾಜರ ಕಳಸು. ಈ ಜನವು ಎಲ್ಲರೂ ಆ ಕಳಸವನ್ನು ಮೂಮೆಂಟ್ ಆಗುವುದನ್ನು ನೋಡಲಿಕ್ಕೆ ತಂಡೋಪತಂಡವಾಗಿ ನಿಂತಿದ್ದಾರೆ. ಯಾವಾಗಲ್ಲಿ ಕಳಸು ಮೂಮೆಂಟ್ ಆಗ್ತದೆ, ಆ ಮೂಮೆಂಟ್ ಆದವನ್ನು ಕಳಸವನ್ನು ನೋಡಿ ಎಲ್ಲರೂ ಕಣ್ತುಂಬಿಕೊಂಡು ಅಲ್ಲಿಂದ ಜ್ಞಾನೇಶ್ವರ ಮಹಾರಾಜರು ಪಂಢರಪುರಕ್ಕೆ ಹೋಗಲಿಕ್ಕೆ ಒಂದು ಅಪ್ಪಣೆಯನ್ನು ಪಡೆದುಕೊಂಡು ಪ್ರಾರಂಭಿಸುತ್ತಾರೆ. ಇದಕ್ಕೆ ಪ್ರಸ್ಥಾನ ಅಂತ ಕರೀತಾರೆ. ಅದನ್ನು ನೋಡಲಿಕ್ಕೆ ಜನ ತಂಡೋಪತಂಡವಾಗಿ ಲಕ್ಷ ಜನರು ನೋಡಲಿಕ್ಕೆ ಕಣ್ ತುಂಬಿಕೊಂಡು ನೋಡಿದೇ ಒಂದು ಭಾಗ್ಯ. ಏಕೆಂದರೆ ಎಂಥ ಈ ಕಲಿಯುಗದೊಳಗೆ ಒಂದು ನಿರ್ಜೀವವಾದಂತಹ ಒಂದು ವಸ್ತು ಮೂಮೆಂಟ್ ಆಗ್ತಿದೆ ಅಂದರೆ ಅದು ಸಂತರ ಒಂದು ಶಕ್ತಿ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೋಬೋದು. ಅಂಥ ಶಕ್ತಿಯನ್ನು ಜಗತ್ತಿಗೆ ತೋರಿಸಿಕೊಂಡಂತಹ ಜ್ಞಾನೇಶ್ವರರು ಅವರ ಕಾಲಕ್ಕೆ ಫೋನಿನ ಮುಖದಿಂದ ವೇದಗಳನ್ನು ನುಡಿಸಿದರು. ಕ್ರೀಡಾಮುಖಿ ಬೋಧವೀಲವಿಲೆ ಗರ್ಭಧ್ವಜಾಂಚ ಹರವಿಲಿ ಶಾಂತಿ ಸೂರ್ಯ ಪ್ರಕಾಶಲಿ ಜ್ಞಾನ ಮಹಾಜನ ಅಂತ ನಾಮದೇವ್ ಮಹಾರಾಜರ ರಂಗದಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಚಾಲುವಿಲಿ ಜಡಂ ನಿಂತಿ ಹರಳಿ ಚಾಂಗಯ ಚಿಕ್ಕಾಂತಿ ಮೋಕ್ಷ ಮಾರ್ಗತ್ತು ಸಂಗತು ಜ್ಞಾನ ಮಹಾಮಾಜ. ನಿರ್ಜೀವಾದಂತಹ ಒಂದು ಗೋಡೆಯನ್ನು ನಡೆಸುವಂಥ ಸಾಮರ್ಥ್ಯ ಅವಾಗಿತ್ತು. ಅದೇ ರೀತಿ ಅದೇ ಶಕ್ತಿಯನ್ನು ಇಲ್ಲಿವರೆಗೂ ಅವರು ಸಂಜೀವನಿ ಸಮಾಧಿ ತೆಗೆದುಕೊಂಡಂತಹ ಈ ಕ್ಷೇತ್ರದಲ್ಲಿ ಇನ್ನಾದರೂ ಅಂಥ ಅದ್ಭುತವಾದಂಥ ಶಕ್ತಿಯನ್ನು, ಜ್ಞಾನವನ್ನು, ವೈರಾಗ್ಯವನ್ನು, ಸಿರಿ ಸಂಪತ್ತವನ್ನು
ಪಡೆದುಕೊಳ್ಳಲಿಕ್ಕೆ ಎಷ್ಟೋ ಜನ ತಾವು ಆನಂದಭರಿತರಾಗಿ ದೇಹ ಭಾವವನ್ನು ಬಿಟ್ಟು ಕುಣಿತ 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 ದೇಹವನ್ನು ಮರೆತು, ದೇಹದ ಆಯಸ್ಸನ್ನು ಮರೆತು, ದೇಹದ ಒಂದು ಶಕ್ತಿಯನ್ನು ತುಕಾಮಣಿಯಂಗಿ ಶಕ್ತಿ ದೇಹಿ ನಾಚಿರಂಗಿ ಅನ್ನೋ ಹಾಗೆ ಪರಮಾತ್ಮನಲ್ಲಿ ಏನು ಬೇಡ್ತಾರೆ ಮಹಾತ್ಮರ ಅಂತ ಕೇಳಿದ್ರೆ ಯಾವುದು ಸಂಪತ್ತ ಬೇಡ ನನಗೆ ನಿನ್ನ ನಾಮಸ್ಮರಣೆ ಮಾಡುವಂಥ ಶಕ್ತಿಯನ್ನು, ನಿನ್ನ ನಾಮಸ್ಮರಣೆ ಮಾಡ್ತಾ ಕುಣಿಯುವಂಥ ಶಕ್ತಿಯನ್ನು ನನಗೆ ದಯಪಾಲಿಸನ್ನುವಂತಹ ಒಂದು ಅಭಿಪ್ರಾಯವನ್ನು ಭಕ್ತರು ಆ ಪರಮಾತ್ಮನಲ್ಲಿ ಬಿಡ್ತಾ ಇದ್ದಾರೆ. ಅಂಥ ಒಂದು ಶಕ್ತಿಯನ್ನು ಜ್ಞಾನೇಶ್ವರ ಮಹಾರಾಜರಲ್ಲಿ ಪಡೆದುಕೊಳ್ಳಲಿಕ್ಕೆ ಜನ ಈ ತಂಡೋಪತಂಡವಾಗಿ ನಿಂತು ಆ ಒಂದು ಕಳಶಿನ ದರ್ಶನವನ್ನು ಮಾಡಿಕೊಂಡು ಇಲ್ಲಿಂದ ಮುಂದೆಗೆ ಯಾತ್ರೆ ಪ್ರಾರಂಭವಾಗಿದೆ. ಇಲ್ಲಿಂದ ಇಂದ್ರಾಣಿ ಪವಿತ್ರವಾದಂತಹ ನದಿಯಲ್ಲಿ ಜನರು ದರ್ಶನ ಪಡೆದುಕೊಂಡು ಮರಳಿ ತಮ್ಮ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಅಷ್ಟೆಲ್ಲ ಆ ಒಂದು ಅಲ್ಲಿ ಆಗುವಂತಹ ಒಂದು ಜ್ಞಾನಾಮೃತವನ್ನು ಅಷ್ಟೇ ಅಲ್ಲ, ಈ ಒಂದು ಮುಖ್ಯಮಂತ್ರಿಗಳು ಈ ಜ್ಞಾನೇಶ್ವರ ಮಹಾರಾಜರ ದರ್ಶನಕ್ಕೆ ಬಂದು ತಮ್ಮ ಒಂದು ದರ್ಶನವನ್ನು ಪಡೆದುಕೊಂಡು ಸಂತರ ಕೃಪೆಗೆ ಪಾತ್ರರಾದರು ಅನ್ನುವಂಥ ಇಲ್ಲಿ ಒಂದು ನೋಡ್ಬೋದು ನಾವು. ಅಂಥ ಒಂದು ಅದ್ಭುತವಾದಂತಹ ಇಲ್ಲಿ ಎಲ್ಲರೂ ಒಂದು ಸಕಳಾಸಿ ಇತಿ ಆಯೇಧಿಕಾರ ಕಲಿಯುಗ ಉದ್ಧಾರ ಹರಿಚಿನಾಮಿ, ಯಾರಲ್ಲಿ ಭೇದಭಾವ ಎಲ್ಲರಲ್ಲಿ ಒಂದು ಸಮತ್ವವನ್ನು ಕಾಣುವಂಥ ಕ್ಷೇತ್ರ. ಎಲ್ಲರಲ್ಲಿ ಕಿಂಕರ ಇರ್ಬೋದು, ಶಂಕರ ಅಂತ ದೊಡ್ಡವನಿರ್ಬೋದು, ಅವೆಲ್ಲವನ್ನು ಇಲ್ಲಿ ಬದಿಗಿಟ್ಟು ನಾನು ಒಬ್ಬ ಸಾಮಾನ್ಯ ಒಂದು ಮನುಷ್ಯ, ಸಾಮಾನ್ಯ ಜೀವಿ ಅನ್ನುವಂಥದ್ದು ಪಡೆದುಕೊಂಡಂಥ ಇಂಥ ಮುಖ್ಯಮಂತ್ರಿಗಳ ಮೊದಲಾಗಿ ತಾವೊಂದು ಇಲ್ಲಿ ದರ್ಶನಕ್ಕೆ ನೋಡಿ ಒಂದು ತಾವು ಯಾವುದೇ ಒಂದು ಸೆಕ್ಯೂರಿಟಿ ಇಲ್ಲದೆ ಒಂದು ದರ್ಶನವನ್ನು ಪಡೆದುಕೊಂಡು ಆ ಮಹಾತ್ಮರಲ್ಲಿ ನಾವು ಲೀನರಾಗಿ ತನ್ನವರು ಸಣ್ಣವರನ್ನುವಂಥ ಭಾವನೆಯಿಂದ ಇಲ್ಲಿ ಒಂದು ಅವರು ತಮ್ಮ ಮಾತಿನ ವ್ಯಕ್ತವನ್ನು ಪಡಿಸ್ತಾ ಆ ಎಲ್ಲ ಸಂತರಲ್ಲಿ ನಮಸ್ಕಾರವನ್ನು ಮಾಡುವಂಥ ಒಂದು ಪರಿಪಾಠವನ್ನು ಇಲ್ಲಿ ನಾವು ನೋಡ್ಕೋಬೋದು. ಅಂಥ ಒಂದು ಶಕ್ತಿಯನ್ನು ಈ ಇಂದ್ರಾಯಣಿ ನದಿ ದಂಡೆ ಮೇಲೆ ನಾವು ಕಾಣ್ಬೋದು. ಆ ಇಂದ್ರಾ ನದಿ ದಂಡೆ ಮೇಲೆ ಎಲ್ಲರೂ ಭಕ್ತರು ಈ ಒಂದು ಜ್ಞಾನೇಶ್ವರ ಮಹಾರಾಜರ ಒಂದು ಕಾರ್ಯಕ್ರಮದ ಎಲ್ಲರೂ ಪಾಲ್ಗೊಳ್ತಾ ಇಲ್ಲಿ ಒಂದು ನಡೆದಂಥ ಸೇವೆಯಲ್ಲಿ ಎಲ್ಲರೂ ಪಾಲ್ಗೊಂಡು ಇಲ್ಲಿಂದ ಎಲ್ಲರೂ ತಮ್ಮ ಪಂಢರಪುರಕ್ಕೆ ಹೋಗುವಂಥ ತಯಾರಿಗಳನ್ನು ಮಾಡಿಸ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಮುಖ್ಯಮಂತ್ರಿಗಳು ಎಲ್ಲರಿಗೂ ಒಂದು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿ ಅಲ್ಲಿಂದ ನಿರ್ಗಮಿಸ್ತಾ ಇದ್ದಾರೆ. ನೋಡ್ಬೋದು ನಾವು ಇದರೊಳಗೆ ಎಷ್ಟು ಒಂದು ಅನುಭವ, ಎಷ್ಟು ಒಂದು ಆಧ್ಯಾತ್ಮಿಕ ಕೇಂದ್ರ ಅನ್ನುವಂಥದ್ದು ಆಳಂದಿಯಲ್ಲಿ ನಾವು ನೋಡ್ಬೋದು. ನಿಜವಾದ ಜ್ಞಾನವನ್ನು ಪ್ರಾಪ್ತಿ ಮಾಡ್ಕೋಬೇಕಾದ್ರೆ ಒಂದು ಸಾಕ್ಷಾತ್ ಒಂದು ಈ ಕ್ಷೇತ್ರದಲ್ಲಿ ನಾವು ಒಂದು ದರ್ಶನ ಕೊಟ್ಟಿದ್ದೀವಿ ಹೋದರೆ ಈ ಒಂದು ಅದ್ಭುತವಾದಂಥ ಶಕ್ತಿಯನ್ನು ನಾವು ಪಡ್ಕೋಬೋದು. ಅಂಥ ಒಂದು ಶಕ್ತಿ ಸಿಗೋದು ಎಲ್ಲಿಪ್ಪ ಅಂದರೆ ಆಳಂದಿ ರಾವ ಪುಣ್ಯಭೂಮಿ ತಾವ ದೈವತಾಚಿ ನಾವು ಸಿದ್ದೇಶ್ವರ ಅನ್ನೋ ಹಾಗೆ ಈ ಒಂದು ಸಿದ್ದೇಶ್ವರ ದೇವಸ್ಥಾನದ ಸಮೀಪದಲ್ಲಿರುವಂಥ ಜ್ಞಾನೇಶ್ವರ ಮಹಾರಾಜರು ಇಲ್ಲಿವರೆಗೆ ಸಂಜೀವನಿ ಸಮಾಧಿಯಲ್ಲಿದ್ದಾರೆ. ಆ ಸಂಜೀವನಿ ಸಮಾಧಿಯನ್ನು ಇದ್ದುಕೊಂಡು ಅವರ ಉದ್ದೇಶ ಏನಾಗಿತ್ತು ಅಂತಂದರೆ ಕಿಂಬವನ ಸರ್ವಸುಖಿ ಪೂರ್ಣ ಹೂವಿನ ತೇಮಿ ಲೋಕಿ ಬಜುವಾದಿ ಪುರಕ್ಕೆ ಖಂಡಿತ ಅನ್ನುವ ಹಾಗೆ ಎಲ್ಲರೂ ಜೀವಿಗಳು ಉದ್ಧಾರ ಆಗಲಿ, ದುಃಖದಿಂದ ನಿವೃತ್ತಿ ಆಗಲಿ ಅನ್ನುವಂಥ ಒಂದು ದೇಹವನ್ನು ಇಟ್ಟಂತಹ ಮಹಾತ್ಮರು ಇವತ್ತಿಗೆ ಆಳಂದಿಯಿಂದ ಪಂಢರಪುರಕ್ಕೆ ಲಕ್ಷಾವಧಿ ಒಂದು ಭಕ್ತರ ಸಂಘವನ್ನು ಕರೆದುಕೊಂಡು ದಿನನಿತ್ಯ ನಾಮಸ್ಮರಣೆ, ಭಗವಂತನ ಭಜನೆಯಂಥ ಕುಂಡಲೀಕರದ ಮಕ್ಕಳು ಶ್ರೀ ಜ್ಞಾನದೇವ ತುಕಾರಮ್ಮನಂತಹ ಎಲ್ಲದೊಂದು ವಾರ್ಕರಿಗಳು ಹಾಕ್ತಾ ಇಲ್ಲಿಂದ ಒಂದು ಯಾತ್ರೆ ಪ್ರಾರಂಭವಾಗ್ತದೆ. ಇದು ಪ್ರಸ್ಥಾನ ಕಾರ್ಯಕ್ರಮ ಎಂದು ಕರೀತಾರೆ.
ಪ್ರಸ್ಥಾನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗಿದೆ. ಇನ್ನು ಇಲ್ಲಿಂದ ಯಾತ್ರೆ ಪ್ರಾರಂಭ ಆಗ್ತದೆ. ಆ ಯಾತ್ರೆಯನ್ನು ನಾವು ಎಲ್ಲರೂ ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಒಂದು ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಮಾಡೋಣ. ಕುಂಡಲೀಕರದ ಹರಿವಿಟ್ಟ ಶ್ರೀ ಜ್ಞಾನದೇವ್ ತುಕಾರಾಮ್.